ಬೇಡುವವರು ಅಲ್ಲ. ನಾವು ಬೇಡ. ಯಾರ ಮುಂದೆಯೂ ನಾವು ಬೇಡರು. ಯಾಕೆ ಬೇಡರು? ಯಾರು ದುಡಿಯುತ್ತಾರೆ ಅವರು ಬೇಡಬೇಕು. ಹಾಗೆ ನಾವು ಬೇಡದವರು ಅಲ್ಲ. ಪ್ರಕೃತಿಗೆ ಅತ್ಯಂತ ಹತ್ತಿರದು. ಪ್ರಕೃತಿಯ ಮಡಿಲಲ್ಲಿ ನಾವು ಮನೆ ಮಾಡಿದ್ರು. ಕತ್ತೆತ್ತಿ ಕಣ್ಣರಳಿಸಿದ್ರೆ ನಮಗೆ ಸೂರ್ಯೋದಯ ಬೇಗ. ಯಾಕೆ ನೋಡಿ, ಕಣ್ಣು ತೆರೆದ್ರೆ ನಮಗೆ ಸೂರ್ಯನನ್ನು ಕಾಣಲಿಕ್ಕೆ ಅಂಗಳಕ್ಕೆ ಬರೋದು ಬೇಡ, ಸೂರ್ಯನೇ ನಮ್ಮನ್ನು ಬೆಳಗ್ಗೆ ಬರುತ್ತೆ. ನಾವು ಶಿವದೇವರ ಜಾತಿ ಅಥವಾ ಶಿವದೇವರು ನಮ್ಮ ಜಾತಿಯೋ? ಅವಿನಾಭಾವ. ಆದಿ ಕಿರಾತ ಅಂತ ಹೇಳ್ತೀವಿ ಯಾರಿಗೆ? ಶಿವದೇವರಿಗೆ. ನಾವು ಬೇಡರು, ನಾವು ಕಿರಾತರು. ಶಿವದೇವರು ಕಂಡುಕೊಂಡದ್ದ ಅಥವಾ ಮೇಡದಿಂದ ಹಿಡಿದದ್ದು, ಭೂಮಿಯಿಂದ ಎದ್ದದ್ದು ಅಂತೂ ನಮ್ಮ ಮನೆ ಅಂಗಳದಲ್ಲಿ ಇದ್ದ ನಮಗೆ ತಿಳ್ಕೊಳ್ಳೋದು. ಒಂದು ನೋಡಿದೆ ದೃಶ್ಯವನ್ನು ನನ್ನ ಮನಸ್ಸಿನ ಭಾವದಲ್ಲಿ ಅಚ್ಚೊತ್ತಿ ಕೂತು ಅದು ಮರೆಯುವುದು. ಒಂದು ಕೇಳಿದರೆ ನನ್ನ ಬುದ್ಧಿಯಲ್ಲಿ ಅದು ಗಟ್ಟಿ ಮನೆ ಮಾಡುವುದು. ಇದಕ್ಕೆ ನಮ್ಮಲ್ಲಿ ಹಿರಿಯರು ಹೇಳಿದ್ದಾರೆ, ಒಂದು ನೋಡಿ ಕೇಳು, ಇಲ್ಲದಿದ್ರೆ ಕೇಳಿ ನೋಡು. ಮನುಷ್ಯನಿಗೆ ಕಣ್ಣು ಮತ್ತು ಕಿವಿ ಇದು ಬದುಕಿಗೆ 2 ಗಂಟೆ. ಒಂದು ಮನಸ್ಸು, ಒಂದು ಬುದ್ಧಿ. ಮನಸ್ಸು ಇಲ್ಲದೆ ಇರುವಂತಹ ಬುದ್ಧಿ ಹೊಳೆಯುವುದಿಲ್ಲ, ಬುದ್ಧಿ ಇಲ್ಲದೆ ಇರುವ ಮನಸ್ಸು ಮುಚ್ಚುವುದಿಲ್ಲ. ನಾಯಕರ ಒಮ್ಮೆ ನೋಡಿದರೆ ಸಾಕು ಒಂದು ದೃಶ್ಯವನ್ನು, ಮತ್ತೆ ಬರೆಯುವುದಿಲ್ಲ. ಒಂದು ಕೇಳಿದರೆ ಸಾಕು ನೆನಪಿನಲ್ಲಿ ಗಟ್ಟಿ. ಮೊನ್ನೆ ಹೋಗಿದ್ದೆ ನಾನು, ಹೀಗೆ ಬೇಟೆಯಾಡ್ತಾ ಮಧ್ಯಾಹ್ನಕ್ಕೆ. ಹಾಗೆ ಹೋಗುವಾಗ ನಮ್ಮ ಊರಿನ ಯಜಮಾನರು, ರಾಜಕುಮಾರರು, ಯಜಮಾನರ ಮಕ್ಕಳು, ಹತ್ತಿನಾವತಿಯವರು ಏನೋ ವಿಶೇಷವಾದಂತಹ ವಿದ್ಯೆಯನ್ನು ಅಭ್ಯಾಸ ಮಾಡ್ತಾ ಇದ್ರು. ನನ್ನ ಬುದ್ಧಿ ಹರಡಿ, ಮನಸ್ಸು ಕೆರಳಿ. ನಾವು ಪ್ರಾಣಿ ಪಕ್ಷಿಗಳನ್ನು ಹೊಡೆಯಲಿಕ್ಕೆ ಈ ಬೆಟ್ಟವನ್ನು, ಬಿದಿರನ್ನು ತುಂಡು ಮಾಡಿ ಅದರ ತುದಿಯನ್ನು ಹರಿತ ಮಾಡಿ, ಚೂಪು ಮಾಡಿ, ಬೆಟ್ಟವನ್ನೇ ಬಗ್ಗಿಸಿ ಅದಕ್ಕೊಂದು ಹಗ್ಗ ಕಟ್ಟಿ ನಾವು ಹೊಡೆಯುತ್ತೇವೆ. ಬಿಲ್ಲು ಅಂತ ಹೇಳ್ತಾರೆ. ನಮಗೆ ಅದೆಲ್ಲ ಗೊತ್ತಿಲ್ಲ. ಇದು ಮೊನ್ನೆ ನಾನು ಹೋಗಿ ನೋಡಿ ಅವರು ಮಾತಾಡುವಾಗ ನನ್ನ ಕಿವಿಗೆ ಬಿದ್ದರು. ನಿತ್ಯ ಹೋಗಲಿಕ್ಕೆ ತೊಡಗಿದೆ. ಆ ಬಯಲಿನ ಬದಿಯಲ್ಲಿ ಈ ಪೊಗರುಗಳ ಎಣೆಯಲ್ಲಿ ಕೂತು ನಾಯಿಕೊಂಡು ಇದೆಂತದ್ದು ಮುಖ ತೋರಿಸಲಿಕ್ಕೆ ಧೈರ್ಯ ಇದೆ. ಎಲ್ಲಿರೋದು ರಾಜಕುಮಾರರು ನೋಡಿ, ನೀ ಯಾಕೆ ಬೇಡರವ ಇಟ್ಕತಿ? ನನಗೆ ಗೊತ್ತು